ಆಕೆ ಗಂಡನಿಂದ ದೂರಾಗಿ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿದ್ಲು. ಆಗಲೇ ಪರಿಚಯವಾಗಿದ್ದ ಓರ್ವ ಕಿರಾತಕನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ಲು. ಆದ್ರೆ ಅದ್ಯಾಕೋ ಅವನಿಗೆ ಆಕೆಯ ಶೀಲದ ಮೇಲೆ ಅನುಮಾನ ಹುಟ್ಟಿತ್ತು. ಅದಾದ ನಂತರ ಆತ ಮಾಡಿದ್ದು ಮಾತ್ರ ರಾಕ್ಷಸಿ ಕೃತ್ಯ. ನಡು ರಸ್ತೆಯಲ್ಲಿ ಮಹಿಳೆಗೆ ಚಾಕು ಇರಿದ ಕಿರಾತಕ. ಪ್ರಿಯತಮೆಯ ಶೀಲಾ ಶಂಕಿಸಿ ಚಾಕುನಿಂದ ಚುಚ್ಚಿ ಕೊಂದ. ಹೀಗೆ ಗುಂಪಾಗಿ ನಿಂತಿರೋ ಜನ, ಮತ್ತೊಂದ್ ಕಡೆ ಸುತ್ತಲೂ ಕಟ್ಟಿರೋ ಟೇಪ್, ಅಲ್ಲಲ್ಲಿ ಬಿದ್ದಿರೋ ರಕ್ತದ ಕಲೆ, ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇರೋ ಪೊಲೀಸರು, ಪರಿಶೀಲಿಸ್ತಾ ಇರೋ ಸೋಕೋ ಟೀಮ್, ಮತ್ತೊಂದ್ ಕಡೆ ಜನರನ್ನ ಚದುರಿಸ್ತಾ ಇರೋ ಪೊಲೀಸ್ ಸಿಬ್ಬಂದಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಸುಂಕದಕಟ್ಟೆಯ ಬಸ್ ನಿಲ್ದಾಣದ ಬಳಿ. ಇವತ್ತು ಬೆಳಗ್ಗೆ 11:30 ಸಮಯ ಸುಂಕದಕಟ್ಟೆಯ ಬಸ್ ನಿಲ್ದಾಣದ ಬಳಿ ರೇಖಾ ಎಂಬ ಮಹಿಳೆ ಜೊತೆ ಲೋಕೇಶ್ ಎಂಬಾತ ಜಗಳ ಮಾಡ್ತಿದ್ದ. ಆ ಏರಿಯಾದಲ್ಲಿ ಪ್ರತಿನಿತ್ಯ ಇದೆಲ್ಲ ಕಾಮನ್ ಆಗಿರೋದ್ರಿಂದ ಜನ ನೋಡುತ್ತಾ ಮುಂದೆ ಸಾಗ್ತಾ ಇದ್ರು. ಹೀಗಿರುವಾಗ್ಲೇ ಆ ಕಿರಾತಕ ಜೇಬಿನಿಂದ ಚಾಕು ತೆಗೆದವನೇ ರೇಖಾಳಿಗೆ ಚುಚ್ಚೇ ಬಿಟ್ಟಿದ್ದ ನೋಡಿ. 2 ಬಾರಿ ಎದೆಗೆ ಇರಿದು ಬಿಟ್ಟಿದ್ದ. ಅಷ್ಟಾದ್ರೂ ಬಿಡದೆ ಮತ್ತೆ ಫುಟ್ಪಾತ್ಗೆ ಎಳತಂದು ಮನ ಬಂದಂತೆ ಚುಚ್ಚಿದ್ದು. ಹೀಗೆ ಬರೋಬ್ಬರಿ 11 ಸಲ ಚಾಕು ಇರಿದು ಎಸ್ಕೇಪ್ ಆಗಿದ್ದ. ಹೀಗೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದ ಮಹಿಳೆಯನ್ನ ಸ್ಥಳೀಯರು ಮತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ತೀವ್ರ ರಕ್ತಸ್ರಾವ ಹಿನ್ನೆಲೆ ಚಿಕಿತ್ಸೆ ಫಲಿಸದೆ ರೇಖಾ ಸಾವನ್ನಪ್ಪಿದ್ದಾಳೆ. ಮೂಲತಃ ತುಮಕೂರಿನ ಶಿರಾ ಮೂಲದ ರೇಖಾ ಪತಿಯಿಂದ ದೂರವಾಗಿದ್ಲು. ಕೇವಲ 4 ತಿಂಗಳ ಹಿಂದೆಯಷ್ಟೇ ಸುಂಕದಕಟ್ಟೆ ಬಳಿ ಬಂದು ವಾಸವಾಗಿದ್ರು. ಆಕೆಗೆ 2 ಮಕ್ಕಳಿದ್ರು. ಶಿರಾದಲ್ಲಿದ್ದಾಗಲೇ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ಎಂಬುವನ ಪರಿಚಯವಾಗಿತ್ತು. ಆತನಿಗೂ ಡಿವೋರ್ಸ್ ಆಗಿದ್ದು, ದಿನ ಕಳೆದಂತೆ ಸ್ನೇಹ ಆತ್ಮೀಯತೆ ಬೆಳೆದು ಇಬ್ಬರು ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿದ್ರು. ಗಾರ್ಮೆಂಟ್ಸ್ ಕೆಲಸ ಮಾಡ್ಕೊಂಡಿದ್ದ ರೇಖಾ ತನ್ನ ಕಂಪನಿಯಲ್ಲಿ ಲೋಕೇಶ್ಗೆ ಡ್ರೈವರ್ ಕೆಲಸ ಕೊಡಿಸಿದ್ಲಂತೆ. ಈ ನಡುವೆ ರೇಖಾಳ ಬಗ್ಗೆ ಪದೇ ಅನುಮಾನ ಪಡ್ತಾ ಇದ್ದ ಲೋಕೇಶ್ ಆಕೆಗೆ ಮತ್ತೊಬ್ಬನ ಜೊತೆ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದ. ಇವತ್ತು ಕೆಲಸಕ್ಕೆ ಮಗಳ ಜೊತೆ ಹೊರಟಿದ್ದವಳನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿದ್ದ. ಹೀಗೆ ಜಗಳ ತೆಗೆದು ಕೊನೆಗೆ ಚಾಕು ಇರಿದು ಹತ್ಯೆಗೈದಿದ್ದಾನೆ. ಬಸ್ ಸ್ಟಾಪ್ ಹತ್ತಿರದಲ್ಲಿ ಒಬ್ಬ ಮಹಿಳೆಗೆ ಒಬ್ಬ ಚಾಕುವಿಂದ ಚುಚ್ಚಿದ್ದಾನೆ ಅಂತ ಮಾಹಿತಿ ಬಂದಿದೆ. ಇದು ನಮಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಅಷ್ಟೇ ಇದೆ, ಪ್ರಾಥಮಿಕ ಮಾಹಿತಿ ಮಾತ್ರ ಇದೆ. ಅದು ಮಹಿಳೆ ಮತ್ತು ಆತ ಏನೋ ವ್ಯಕ್ತಿ ಇದ್ದಾನೆ, ಇಬ್ಬರು ಕೂಡ ಒಂದು ಸಂಬಂಧದಲ್ಲಿದ್ದರು. ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಆಕೆಗೆ ಚಾಕುವಲ್ಲಿ ಚುಚ್ಚಿದ್ದಾನೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಈಗ ಸದ್ಯದಲ್ಲೇ ಆಕೆ ಆಸ್ಪತ್ರೆಯಲ್ಲಿ ಇದ್ದಾಳೆ. ಆತನನ್ನು ನಾವು ಹುಡುಕ್ತಾ ಇದ್ದೀವಿ. ಈಗ ಇದು ಒಂದು ಅವರ ವೈಯಕ್ತಿಕವಾದ ಒಂದು ಜೀವನದಲ್ಲಿ ಏನೋ ಒಂದು ವೈಮನಸ್ಸು ನಡೆದಿರೋದ್ರಿಂದ ಇದು ಆಗಿದೆ ಅಂತ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿದೆ. ತನಿಖೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಅದು ಯಾರೋ ಆರೋಪಿ ಇದನ್ನು ಆತನನ್ನು ನಾವು ಸೆರೆ ಹಾಕ್ತೀವಿ. ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ, ಸುಂಕದಕಟ್ಟೆ ಹತ್ರ ಅಂತ ಮಾಹಿತಿ ಬಂದಿದೆ. ಅದನ್ನು ನಾವು ವಿಚಾರಣೆ ಮಾಡ್ತೇವೆ. ಒಟ್ಟಲ್ಲಿ ನಗರದಲ್ಲಿ ಇತ್ತೀಚೆಗೆ ಇಂತಹ ಆದಿ ಬೀದಿ ಕಿತ್ತಾಟ, ಕ್ಷುಲ್ಲಕ ಕಾರಣಕ್ಕೆ ನಡು ರಸ್ತೆಯಲ್ಲಿ ಕೊಲೆ, ಲಾಂಗು ಮಚ್ಚು ಹಿಡಿದು ರಾಬರಿ, ರೋಡ್ ರೇಜ್ ನಂತಹ ಕೇಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಳ್ಳಕಾಕರಿಗೆ, ಪುಂಡ ಪೋಖರಿಗಳಿಗೆ ಪೊಲೀಸರು ಕಾನೂನಿನ ಭಯನೇ ಇಲ್ವಾ ಅನ್ನೋ ಸವಾಲು ಎದ್ದಿರೋದ್ರಲ್ಲಿ ಸಂಶಯನೇ ಇಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.